100% ನಮ್ಮ ಶಾಸಕರಿಗೆ ಎರಡನೇ ಲಿಸ್ಟಲ್ಲಿ ಆಗೋ ನಮ್ಗೆಲ್ರಿಗೂ ನಂಬಿಕೆ ಇದೆ. ಈಗಾಗಲೇ ನಾವೆಲ್ಲರೂ 4 ಜನ ಶಾಸಕರು ನಾವೇನು ಕೋಲಾರ ಡಿಸ್ಟಿಕಲ್ಲಿ ಗೆದ್ದಿದ್ದೀವಿ. ನೆಕ್ಸ್ಟ್ 2028ಗೆ ನಾವು 6 ಜನನೂ ಕಾಂಗ್ರೆಸ್ ಶಾಸಕರು ಗೆಲ್ಲಬೇಕಂದ್ರೆ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಮತ್ತು ಕೊಳ್ಳೇಬೇಕಾಗತ್ತೆ ನಮ್ಮ ಹೈಕಮಾಂಡ್. ಯಾಕಂದರೆ ಮೊದಲು ನಾನು ಜಿಲ್ಲಾಧ್ಯಕ್ಷ ಇದ್ದಾಗ 5 ಜನ ನಾವು ಗೆದ್ದಿದ್ದೀವಿ ಕಾಂಗ್ರೆಸ್ ಇವಾಗ 4 ಜನ ಗೆದ್ದಿದ್ದೀವಿ. ನೆಕ್ಸ್ಟ್ ನಮ್ಮ ಜಿಲ್ಲೆಯ 6 ಶಾಸಕರಲ್ಲಿ 6 ನಾವು ಗೆಲ್ಲಬೇಕಂದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು. ಅದರಲ್ಲಿ SN ನಾರಾಯಣ ಸ್ವಾಮಿಗೆ ಮೊದಲು ಪ್ರಶಸ್ತಿಯಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ. ಸರ್, ಈಗ ಚಿಕ್ಕಬಳ್ಳಾಪುರದಲ್ಲಿ ಪದಾರ್ಥದಲ್ಲೂ ಇಲ್ಲ, ಸೊ ಇದರಲ್ಲಿ ಏನಾದರೂ ಒತ್ತಾಯ ಮಾಡ್ತೀರಾ? ಕೊಡಲೇಬೇಕು. ಹೌದು, ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರಲ್ಲಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ಕೊಟ್ಟಿದ್ರು. ಈಗ ನಾವು ನಮ್ಮ ಕೋಲಾರ ಜಿಲ್ಲೆಗೆ ಕೊಡಬೇಕಂದ್ಬಿಟ್ಟು ನಾವು ಒಗ್ಗಟ್ಟಿಂದ ಎಲ್ಲ ಶಾಸಕರು ಮತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಎಲ್ಲ ಒಟ್ಟಿಗೆ ಹೋಗಿ ನಾವು ಮನವಿಯನ್ನು ಮಾಡಿದ್ದೀವಿ. ಬಲಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಹಲವಾರು ನಿಮಗೆ ಕೇಳ್ತಾ ಇದ್ದೀವಿ. ಈ ಸಲ ಅದಾಗುತ್ತಾ? ನಿಜವಾಗ್ಲೂ ಶೋಷಿತ ಸಮುದಾಯ ಬಲಗೈ ಸಮುದಾಯ ನಮ್ಮ ಜಿಲ್ಲೆಯಲ್ಲೇ 12 ಲಕ್ಷ ವೋಟರ್ಸ್ ಇದ್ದಾರೆ ಬಲಗೈ ಸಮುದಾಯದವರು. ಅವರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು. ಯಾಕಂದರೆ ಚೆನ್ನಯ್ಯ ಬಿಟ್ಟ ಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಬಲಗೈ ಅವರಿಗೆ ಯಾರಿಗೂ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅದರಲ್ಲಿ ನಮ್ಮ ಶಾಸಕರಾದ SN ನಾರಾಯಣ ಸ್ವಾಮಿ ಅವರು ಎಲ್ಲ ಸಮುದಾಯವನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕಲ್ಲೂ ಬಲಗೈ ಸಮುದಾಯ ಜಾಸ್ತಿ ಇರೋದ್ರಿಂದ ನಮ್ಮ ಶಾಸಕರಿಗೆ ಆದ್ಯತೆ ಕೊಡಬೇಕಂದ್ಬಿಟ್ಟು ನಾವು ಮನವಿಯನ್ನು ಕೊಡಲೇಬೇಕು. ಸರ್, ಸುರೇಶಣ್ಣ ಅವರೇ ಕೊಡಲೇಬೇಕು. ಯಾಕಂದರೆ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಪಾರ್ಟಿ ನಿಷ್ಠೆಯಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಬರೀ ಇವತ್ತು ನಾವು ಬಂಗಾರಪೇಟೆ ಅವರು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನೆಕ್ಸ್ಟು ನಿನ್ನೆ ಚಿಕ್ಕಬಳ್ಳಾಪುರಲ್ಲೂ ಒಂದು ಪ್ರೊಟೆಸ್ಟ್ ನಡೆದಿದೆ. ಶಾಸಕರಿಗೆ, ನಮ್ಮ ಬಂಗಾರಪೇಟೆ ಶಾಸಕರಿಗೆ ಮಂತ್ರಿ ಮಾಡಬೇಕಂದ್ಬಿಟ್ಟು. ಮುಂದಿನ ದಿನಗಳಲ್ಲಿ ಕೊಟ್ಟಿಲ್ಲ ಅಂದರೆ ನಾವು ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲೇ ಒಂದು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ.